ರೈತ ವಿರೋಧಿ ವಿಮಾ ಕಂಪನಿಗಳಿಗೆ ಧಿಕ್ಕಾರ. ಭೀಕರ ಬರಗಾಲದಿಂದ ರೈತರ ರೊಕ್ಕದ ಮೇಲೆ ಕೈ ಕೊಟ್ಟರು ಕೂಡ ಈ ಲಿಕ್ಕರ್ ಬ್ರ್ಯಾಂಡಿಗೆ ಅದೆಲ್ಲ ಇದೆ. ಲಿಕ್ಕರ್ ಬ್ರ್ಯಾಂಡಿಗಳೆಲ್ಲ ಶಾಪ್ ಅಲ್ಲಿ ಇಟ್ಕೊಂಡು ಮಾರ್ತಾರೆ. ತರಕಾರಿಗಳು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ ಹೋಬಳಿ ವ್ಯಾಪ್ತಿಯ ಸುಮಾರು 40 ಗ್ರಾಮಗಳ ರೈತರಿಗೆ 2025-26ನೇ ಸಾಲಿನ ಬೆಳೆ ವಿಮೆ ಪರಿಹಾರದಲ್ಲಿ ತಾರತಮ್ಯವಾಗಿದೆ ಎಂದು ಆರೋಪಿಸಿ ಸುಲೇಪೇಟ ನಾಗರಿಕರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ರೈತರು ಶುಕ್ರವಾರ ಬಸವೇಶ್ವರ ವೃತ್ತದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ರೈತರು ಸಾವಿರಾರು ರೂಪಾಯಿ ವಿಮಾ ಕಂತು ಪಾವತಿಸಿದ್ದರೂ ಕೆಲ ರೈತರ ಖಾತೆಗಳಿಗೆ ಕೇವಲ ರೂಪಾಯಿ 100ರಿಂದ 200 ರೂಪಾಯಿದಷ್ಟು ಅಲ್ಪ ಮೊತ್ತ ಜಮೆಯಾಗಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೆಳೆ ಹಾನಿಗೆ ಅನುಗುಣವಾಗಿ ಪರಿಹಾರ ದೊರೆಯದೆ ರೈತರಿಗೆ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಳೆದ ಸಾಲಿನಲ್ಲಿ ಅತಿವೃಷ್ಟಿ ಸೇರಿದಂತೆ ಪ್ರತಿಕೂಲ ಹವಾಮಾನದಿಂದ ಈ ಭಾಗದಲ್ಲಿ 70-80% ಬೆಳೆ ಹಾನಿಯಾಗಿತ್ತು. ಆದರೆ ಅಧಿಕಾರಿಗಳು ವಿಮಾ ಕಂಪನಿಗಳಿಗೆ ಕೇವಲ 14-18% ಬೆಳೆ ಹಾನಿಯಾಗಿದೆ ಎಂದು ತಪ್ಪು ಮಾಹಿತಿ ನೀಡಿರುವುದರಿಂದ ರೈತರಿಗೆ ಕಡಿಮೆ ಪ್ರಮಾಣದ ವಿಮೆ ಪರಿಹಾರ ದೊರೆಯುತ್ತಿದೆ ಎಂದು ಸಮಿತಿ ಪದಾಧಿಕಾರಿಗಳು ದೂರಿದರು. ವಿಮೆ ಕಂಪನಿಗಳಿಗೆ ಸಲ್ಲಿಸಿರುವ ಬೆಳೆ ಹಾನಿ ವರದಿಯನ್ನು ಮರುಪರಿಶೀಲಿಸಿ ವಾಸ್ತವಿಕ ಹಾನಿಯ ಪ್ರಮಾಣಕ್ಕೆ ಅನುಗುಣವಾಗಿ ರೈತರಿಗೆ ವಿಮೆ ಪರಿಹಾರ ನೀಡಬೇಕು. ಬಾಕಿ ಇರುವ ವಿಮೆ ಹಣವನ್ನು ಕೂಡಲೇ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. 3 ಕೋಟಿ ಹೆಂಗ್ ಬಂತು? ಬೇರೆ ತಾಲೂಕಿಗೆ ಸರ್ವೆ ಮಾಡಿದ್ರಿ, ಅಲ್ಲಿ ಹೆಂಗ ಮಳೆ ಬಿತ್ತು? ನಮ್ಮಲ್ಲಿ ಹಂಗೆ ಮಳೆ ಬಿದ್ದು, ಅಲ್ಲಿ ಬಿದ್ದಂಗೆ ಮಳೆ ನಮ್ಮಲ್ಲಿ ಹಂಗೆ ಬಿದ್ದು, ಅಲ್ಲಿ ಬೆಳೆ ಇಲ್ರಿ. ಬೆಳೆ ಸರ್ವೆ ಯಾರು ಮಾಡ್ಯಾರ ಅಂದ್ರೆ ಬೆಳೆ ಸರ್ವೆ ನಿಮ್ಮೂರವರೇ ಮಾಡ್ಯಾರ ಅಂತ ನನಗೆ ಹೇಳಿದ್ರು. ನಾ ಯಾಕೋ ಬೆಳೆ ಸರ್ವೆ ನೀನೇ ಮಾಡಿದಂತ ಹೇಳ್ಯಾರ್ವಿ ಅಂತಂದ್ರೆ ಇಲ್ರಿ ಅಂತೇಳಿ ನನಗೆ ಮತ್ತೆ ಮೊನ್ನೆ ಫೋನ್ ಹಚ್ಚಿರೋರು ನಾ ಎಲ್ಲಿ ಹೇಳಿನ್ರಿ ಅವ್ರ ಹೆಸರು ಅಂತ ಹೇಳಿದ್ರು. ಇಲ್ರಿ ನಾ ಬೆಳೆ ಸರ್ವೆ ಹೇಳಿನ ಬೆಳೆ ಕ್ರಾಪ್ಸ್ ಅಲ್ಲೇ ಕೇಳಿನ ಅಂದ್ರು. ಅದಕ್ಕೆ ಯಾವುದೋ ನಾವೊಂದು ಅವ್ರಿಗೆ ಕೇಳಿದ್ರೆ ಅದು ಒಂದು ವಿಷಯ ಇದು ಒಂದು ವಿಷಯ ಅಂತಾರ. ಅದಕ್ಕೆ ಪ್ರಪ್ರಥಮ ಬಾರಿಗೆ ಇಲ್ಲದಂತ ವಿ ಎ ಅವರಿಗೆ ಸನ್ಮಾನ್ಯ ಈ ಭಾಗದ ಶಾಸಕರು ಮತ್ತು ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ರು ಈ ಭಾಗದಾಗ ಅಧಿಕಾರಿಗಳು ಏನ್ ಕೆಲಸ ಮಾಡ್ಲತ್ತಾರಂತ ಫಸ್ಟ್ ಅವರು ತಿಳ್ಕೊಂಡು ಆ ಅಧಿಕಾರಿಗಳಿಗೆ ಚುರುಕು ಮುಟ್ಟೋ ಕೆಲಸ ಮೊದಲು ಮಾಡ್ಬೇಕು. ಅವ್ರು ಯಾವುದೋ ಜಿಲ್ಲೆ ಉಸ್ತುವಾರಿ ಆಗ್ಯಾರ. ಜಿಲ್ಲೆ ಉಸ್ತುವಾರಿ ಇದ್ರು ಅವ್ರಿಗೆ ಇರಬಹುದು. ಜಿಲ್ಲೆ ಉಸ್ತುವಾರಿ ಅಂದ್ರೆ ನಮ್ಮ ಭಾಗದ ಸಮಸ್ಯೆ ಬಗ್ಗೆ ಅವರು ಫಸ್ಟ್ ನಮ್ಮ ಇಲ್ಲಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ಲತ್ತಾರಂತ ಸ್ವಲ್ಪ ಅವ್ರಿಗೆ ತಿಳಿಸ್ಬೇಕಂತೇಳಿ ಮಾನ್ಯ ಸಚಿವರಿಗೆ ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಕೇಳಿಕೊಳ್ಳುತ್ತೇನೆ. 5,86,000 ಜನ ರೈತರಿದ್ದಾರೆ. ಅದೇ ರೈತರಿಂದ ಇನ್ಶೂರೆನ್ಸ್ ಕಟ್ಟಿರ್ತಕ್ಕಂಥವ್ರು 3 ಲಕ್ಷ ಚಿಲ್ಲರೆ ಜನ. ಅದೇ ಬೆಳೆ ವಿಮೆ ಹಣ ಜಮಾ ಆಗಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ 1,99,00,000 ರೂಪಾಯಿ ರೈತರಿಂದ ಹಣ ಸುಲಿಗೆ ಆಗಿರ್ತಕ್ಕಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಹಾಗಾಗಿರೋದ್ರಿಂದ ಇವತ್ತು ಯಾವುದೇ ಕಾರಣಕ್ಕೂ ಇದರ ಬಗ್ಗೆ ಅಂದಾಜನ್ನ ಮಾಡಲಾರ್ದೇ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ನಿಮಗೊಂದು ಗೊತ್ತಿದೆ ಏನಂತ ಕೇಳಿದ್ರೆ, ನಾನು ಹೇಳ್ತಕ್ಕಂಥ ಮಾತನ್ನ ಇವತ್ತು ನೀವು ಸರಿಯಾದ ರೀತಿಯಲ್ಲಿ ಕೆಲವರಿಗೆ ಅಂದಾಜು ಮಾಡಿದ್ರೆ ಒಳ್ಳೇದು. ಮತ್ತೆ ಇದ್ರ ಜೊತೆಯಲ್ಲಿ ಯಾರಾದ್ರೂ ಅದಕ್ಕೆ ವಿತ್ತ ದಾಖಲೆ ಬೇಕಂದ್ರೂ ಕೂಡ ನಾನು ವಿತ್ತ ದಾಖಲೆಯನ್ನು ಕೂಡ ಇಲ್ಲಿಗೆ ಬೇಕಾದ್ರೆ ಕೊಡ್ತೀನಿ. ಅವ್ರು ಯಾವ ರೀತಿ ಮಾಡಿ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ. ಇನ್ಶೂರೆನ್ಸ್ ಕಂಪನಿ ಅಂದ್ರೆ ಯಾವ ಅದಾನಿ ಕಂಪನಿ ವಿಮಾ ಕಂಪನಿ ಟೈಪ್ ಆಗಿ ಕೋಟ್ಯಾಂಗಟ್ಟಲೆ ರೊಕ್ಕ ತಗೊಂಡ್ರವರು ರೈತರಿಗೆ ಅನ್ಯಾಯ ಮಾಡೋ ಸಲುವಾಗಿ ಸುಳ್ಳು ವರದಿ ರಿಪೋರ್ಟ್ ತಯಾರು ಮಾಡ್ಯಾರ. ಇಲ್ಲಿನ ಗ್ರಾಮ ಲೇಖಕರು, ಕೃಷಿ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗ್ಯಾರ. ಇದು ತನಿಖೆ ಮಾಡಿಸ್ಬೇಕು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು. ಯಾಕಂತಂದ್ರೆ ಅನ್ಯಾಯ ರೈತರಿಗೆ ಅನ್ಯಾಯ ಆದ್ರೆ ನೀವು ಸುಮ್ಮನೆ ಕೊಡ್ತೀರಿ, ನೀವು ಚೂಡಪ್ಲೆ ಕೊಡ್ತೀರಿ ಅಂದ್ರೆ ನಾವು ಸುಮ್ಮನೆ ಕೊಡಲ್ಲ. ಇದು ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ರೈತರ ಬೀದಿಗಳು ಹೋರಾಟ ಮಾಡ್ತಾ ಬಂದಿದ್ರು. ಸ್ವಂತ ಚಕರ್ ಎತ್ತಲ್ಲ. ಏನ್ ಮಾಡ್ತಾ ಇದ್ದಾರೆ ನೀವು? ಇವ್ರು ಯಾರು ರೈತರಿಗೆ ಯಾರು ಓಟ್ ಹಾಕಿಲ್ಲ. ಇವ್ರ ನೋವು ನಿಮ್ಗೆ ಅರ್ಥ ಆಗಲ್ಲ. ನೀವು ರೈತರ ಬೆಳೆದ ಅನ್ನ ಉಣಲ್ಲ, ನೀವೇನ ಬೇರೆ ಉಣ್ತೀರೇನ? ರೈತರಿಗೆ ಈ ಪರಿ ಈ ದೇಶದಾಗ ಅನ್ಯಾಯ ಮಾಡ್ತಾ ಇದ್ರು, ನೀವು ಸುಮ್ಮನೆ ಕೊಡ್ತಿರಲ್ಲ. ನಿಮ್ಗೆ ನಾನು ಒಪ್ಪಲ್ಲ. ಇಲ್ಲಿನ ಚಿಂಚೋಳಿ ತಾಲೂಕಿನ ಕ್ಷೇತ್ರ ಶಾಸಕರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಕೇಂದ್ರ ಕೃಷಿ ಮಂತ್ರಿಗಳಿಗೆ ಕೂಡ ನೀವು ಮನವರಿಕೆ ಮಾಡ್ರಿ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ. ನೀವು ಇಲ್ಲಿ ಈ ಭಾಗ ಸಮಸ್ಯೆ ಎತ್ತಿ ತೋರಿಸ್ರಿ. ಇಷ್ಟು ದಿವಸ ಮಳೆ ಬಂದು ಕೂಡ ಬೆಳೆ ಆಗಿಲ್ಲ. ಕೆಲವೊಬ್ಬರ ಉದ್ದು ಹೆಸರು ಹರಿಬಿಟ್ಟಾರ. ನೀವೇನ್ ಮಾಡ್ತಾ ಇದ್ದೀರಿ? ಈ ಭಾಗಕ್ಕೆ ಅನ್ಯಾಯ ಆದ್ರೆ ನಿಮ್ಗೆ ಧ್ವನಿ ಎತ್ತಲ್ಲ. ಪಾರ್ಲಿಮೆಂಟ್ ನಾಗ ನೋಡಿ ಹೋಗಿ ನಿಮ್ಮ ಲೋಕಸಭಾ ಸದಸ್ಯರ ಅವರಂತೂ ಸೈಲೆಂಟ್ ಆಗ. ನಾವು ಯಾರಿಗಾನ ಹೇಳ್ದ ನಮಗೂ ಉಳ್ತಾರೆ. ಎಂತವ್ರಿಗೆ ಹಾಕ್ಸಿರು ಅನಿಮ ನೀವು ನಿಮ್ಮಂತ ಥರ್ಡ್ ಕ್ಲಾಸ್ ಯಾವ ನಾವು ಬಿಸ್ಕೋಬೇಕು.
ಅದಕ್ಕೆ ದಯವಿಟ್ಟು ಚುನಾಯಿತ ಜನಪ್ರತಿನಿಧಿಗಳು ಯಾರ ಅಧಿಕಾರದಲ್ಲಿದ್ದೀರಿ, ಇದು ಪಕ್ಷರಹಿತವಾಗಿ ಜಾತ್ಯರಹಿತವಾಗಿ ಅದು ಹೋರಾಟ. ಇಂಥದ್ದೇ ಪಕ್ಷದವರು ಇಂಥದ್ದೇ ಜಾತಿದವರಲ್ಲ ಅಂತ ಅಲ್ಲ. ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದು ಬಹಳ ಮುತುವರ್ಜಿ ವಹಿಸಿ ಯಾರು ತಪ್ಪು ಮಾಡ್ಯಾರ ಸಮದ್ ಪಟೇಲ್ ಹಿಡ್ಕೊಂಡು ಎಲ್ಲರೂ ತಪ್ಪು ಮಾಡ್ಯಾರ. ಇದ್ರಾಗ ಇಲ್ಲಿನ ಕಂದಾಯ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಇಲ್ಲಿ ವಿಮಾ ಕಂಪನಿಯವರು ಸರಿ ಶಾಮೀಲಾಗಿ ಈ ರೈತರಿಗೆ ಅನ್ಯಾಯ ಮಾಡ್ಯಾರ. ಇದು ನೀವು ಆದಷ್ಟು ಬೇಗ ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡ್ತೀವಿ ನಾವು. ಅವ್ರಿಗೋಸ್ಕರ ಒಬ್ಬ ದಲಾಲರಿಗೆ ಇಟ್ಟಿದ್ದಾರೆ ಊರಲ್ಲಿ ದಲಾಲರಿಗೆ ಇಟ್ಟಿದ್ದಾರೆ. ಅವ್ರ ಅಧಿಕಾರ, ಅವ್ರದ್ದು ರಿಪೋರ್ಟ್, ಅವ್ರ GPS ಫೋಟೋ ಎಲ್ಲ ಅವ್ರ ದಲಾಲರ ಮುಖಾಂತರ ತಗೋತಾರೆ. ನಿಮಗೆ ಪ್ರಾಪರ್ ಆಗಿ ನಾನು ತೋರಿಸ್ತಿರ್ಬೇಕಾದ್ರೆ ಯಾವ್ದೋ ಒಂದು ಸರ್ವೆ ಬಂತು GPS ಹಾಕು ಅಂದ್ರೆ ನೀವೇ ಬೆಳೆಯನ್ನು ಫೋಟೋ ತಗೊಂಡು ದಾಖಲೀಕರಣ ಮಾಡ್ಬೇಕಂತಿದೆ. ನಾನು ತೊಗರಿ ಎಷ್ಟು ಹಾಕಿದ್ದೀನಿ, ನನ್ನ ಹೆಸರು ಎಷ್ಟು ಹಾಕಿದ್ದೀನಿ, ಉದ್ದ ಎಷ್ಟು ಹಾಕಿದ್ದೀನಿ ಅಂತೇಳಿ ನೀವು ನಿಮ್ಮ ಮಾಡೋಕ್ಕಾಗೋದ್ರಿಂದ ಕೂಡ ಅಲ್ಲಿ ಖಾಸಗಿ ವ್ಯಕ್ತಿಗಳು ಪ್ಲೇಯರ್ಸ್ ಅಂತ ಹೇಳ್ತೀವಿ. ಅವರು ಕೂಡ ನಮ್ಮ ಸಹಕಾರಿ ಇರ್ತಾರೋ ನೀವು ಮಾಡಿಲ್ಲ ಅಂದ್ರೆ ಅವ್ರಿಗೆ ಕೊಡ್ತೀವಿ. ಒಂದು ತಿಂಗಳ ನಮ್ಮ ರೈತರಿಗೆ ಇರ್ತೀವಿ. ಈಗಲೂ ನಾವು ರೈತರಿಗೆ ಅವಕಾಶ ಕೊಟ್ಟಿದ್ದೀವಿ. ಅವ್ರು ಮಾಡಕ್ಕೆ ತಪ್ಪಾಗತ್ತಪ್ಪ ನಂಗೆ ಗೊತ್ತಾಗಲ್ಲ ಅಂದ್ರೆ ಅವ್ರು ಕರ್ಕೊಂಡು ಹೋಗಿ ಅವ್ರು ಸಹಕಾರ ಮಾಡಿ ಅಂತ ಹೇಳಿ ಸಾಕಷ್ಟು ತಮಗೆ ಇನ್ಶೂರೆನ್ಸ್ ಬಂದಿಲ್ಲ ಅಂತ ಅವೆಲ್ಲ ಕೇಳ್ತಾ ಇದ್ದೀರಿ. ಈಗ ನೋಡಿ, ನಮ್ಮ ಸುಲೇಪೇಟ್ ಸರ್ಕಲ್ನಲ್ಲಿ ಒಟ್ಟಾರೆಯಾಗಿ 9 ಗ್ರಾಮ ಪಂಚಾಯತಿಗಳು ಬರ್ತವೆ. 9 ಗ್ರಾಮ ಪಂಚಾಯತಿಗೆ ಇನ್ಶೂರೆನ್ಸು 4,52,87,639 ರೂಪಾಯಿ ತಮ್ಮೆಲ್ಲರ ಖಾತೆಗೆ ಇದು ಜಮಾ ಆಗಿದೆ. ಈಗ ಇದು ಜಮಾ ಆಗಿದ್ದು ಆಲ್ರೆಡಿ ತಮ್ಮ ಖಾತೆಗೆ ಮಾರ್ಚ್ ನಲ್ಲಿ ಜಮಾ ಆಗಿರ್ಬೋದು, ಈಗ ಬಂದು ಜಮಾ ಆಗಿರ್ಬೋದು. ಒಟ್ಟಾರೆ ಇನ್ಶೂರೆನ್ಸ್ ಏನಿತ್ತು ಅಂದ್ರೆ ನಿಮ್ಗೆ ಆಲ್ರೆಡಿ 4,04,5 ಕೋಟಿ ರೂಪಾಯಿ ಸುಲೇಪೇಟ್ ಸರ್ಕಲ್ ಹೇಳಿದ್ದೀನಿ. ನೀವು ಚಿಂಚೋಳಿ ತಾಲೂಕಿಗೆ ಹೋದ್ರೆ ಮತ್ತೆ ಅಲ್ಲಿ 23 ಕೋಟಿ ರೂಪಾಯಿ ಇದೆ ತಾಲೂಕು ಪೂರ್ತಿ ತಗೊಂಡ್ರೆ. ಈಗ ನಾವು ಅರ್ಥ ಮಾಡ್ಕೊಳ್ಳಿ, ಮಾರ್ಗಸೂಚಿ ಇರ್ತದೆ ಪ್ರತಿಯೊಂದು. ಯಾವುದೇ ಒಂದು ಸರ್ಕಾರದಿಂದ ಪರಿಹಾರ ಬರಬೇಕು, ಅಲ್ಲಿಂದ ಇನ್ಶೂರೆನ್ಸ್ ಬರ್ಬೇಕಂದ್ರೆ ಮಾರ್ಗಸೂಚಿ ಇರ್ತದೆ. ಅನಿವಾರ್ಯ ಬೇಸಿಸ್ ಮೇಲೆ ಅದ್ರದ್ದು ಲಾಸ್ ಏನಾದಲ್ಲ ಫಿಕ್ಸ್ ಆಗ್ತದೆ. ಈಗ ತಾವೆಲ್ಲ ಏನು ನಮಗೆ ಇವತ್ತು ಮೆಮೊರಂಡಮ್ ದಯವಿಟ್ಟು ಕೊಡಿ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಿದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಬ್ರೀಫ್ ಮಾಡ್ತೀನಿ. ಆಲ್ರೆಡಿ ಇವತ್ತು ಆರ್ಡರ್ ಮಾಡ್ತಿದ್ದಾರೆ ಸಾಹೇಬರು, ಅದನ್ನು ಪರಿಶೀಲನೆ ಮಾಡಿ ಏನು ಬಳಿ ಕಟಾವು ಏನೇನಾಗಿದೆ ಅಂತ ಪರಿಶೀಲನೆ ಮಾಡಿ ಅಂತ ನಮ್ಗೆ ಸಾಹೇಬರು ಆರ್ಡರ್ ಮಾಡ್ತಾ ಇದ್ದಾರೆ.